ಹಾಯ್ ಗಾಯ್ಸ್, ಇವತ್ತು ನಾನು ಆ್ಯಕ್ಚುಲಿ ನಮ್ಮೂರ ಜಾತ್ರೆ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮೂರ ಜಾತ್ರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ. ಯಾಕಂದರೆ ಬಸವಣ್ಣವರ ಜನ್ಮಸ್ಥಳ ನಮ್ಮೂರು. ಸೊ ಬಸವಣ್ಣನ ಜಾತ್ರೆ ಬಂದುಬಿಟ್ಟು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ. ಸೊ ಸುತ್ತಮುತ್ತ ಹಳ್ಳಿಯಿಂದ ತುಂಬ ಜನ ಬಂದಿರ್ತಾರೆ. ನನಗೆ ಹುಷಾರಿರಲಿಲ್ಲ, ಬಟ್ ಸ್ಟಿಲ್ ನಾನು ನಮ್ಮೂರ ಜಾತ್ರೆ ಮಿಸ್ ಮಾಡ್ಕೊಬಾರ್ದು. ಯಾಕೆಂದರೆ ಒಂದು ಆಲ್ಮೋಸ್ಟ್ ಲೈಕ್ 8 ವರ್ಷದಿಂದ ನಾನು ನೋಡೇ ಇರಲಿಲ್ಲ. ಸೊ ಈ ವರ್ಷ ಹೋಗಲೇಬೇಕು, ನೋಡಲೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಸೊ ಇದು ಮಾರ್ನಿಂಗು ಟೆಂಪಲ್ಗೆ ಹೋಗುವಾಗ ತೊಗೊಂಡಿರೋದು. ಲೈಕ್ ಎಷ್ಟು ಕ್ರೌಡ್ ಇತ್ತು ಅಂದರೆ ಆದಷ್ಟು ಟ್ರೈ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಸೊ ಇದೇ ಬಸವಣ್ಣನ ಟೆಂಪಲ್ ಲೈಕ್ ಎಂಟ್ರೆನ್ಸ್. ಇಲ್ಲಿ ಆಲ್ಮೋಸ್ಟ್ ಲೈಕ್ ಈ ಥರ ಇದ್ದೇ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಂತ ಬಂದರೆ ವಿಭೂತಿ ಅದು ಇದು ಅಂತ ಎಲ್ಲ ಇಟ್ಟಿರ್ತಾರೆ. ಸೊ ಇಲ್ಲಿ ನಾವೇನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಹಾಗೆ ನಾವು ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ಆಬ್ವಿಯಸ್ಲಿ ಅಲ್ವಾ, ಮಕ್ಕಳನ್ನೆಲ್ಲ ನಾವು ಟೆಂಪಲಿಗೆ ಕರ್ಕೊಂಬಂದಿರ್ತೀವಿ. ಅವ್ರಿಗೂ ಕೂಡ ಏನಾದರೂ ಕೊಡಿಸ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುತ್ತೆ. ಇನ್ನೂ ಒಂದಿದೆ ಪಾರ್ಟ್ 2 ಅಂತ, ಅದು ಜಾತ್ರೆದು ಫುಲ್ ವೀಡಿಯೋ ಹಾಕಿರ್ತೀನಿ. ಇದು ಪಾರ್ಟ್ 1 ಬರೀ ಲೈಕ್ ಟೆಂಪಲ್ ವಿಸಿಟ್ ಇರೋದಿದು. ಸೊ ಮೋಸ್ಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ದೇವಸ್ಥಾನ ಎಂಟ್ರೆನ್ಸ್. ಇದು ಎಂಟರ್ ಆಗಿದ ತಕ್ಷಣ ಒಳಗಡೆ ತಿಂಡಿಗಳೆಲ್ಲ ಲೈಕ್ ಮಾರ್ತಿರ್ತಾರೆ, ಸ್ವೀಟ್ಸ್ ಎಲ್ಲ ಮಾರ್ತಿರ್ತಾರೆ. ಬಸವಣ್ಣ ಟೆಂಪಲ್ ಆ್ಯಕ್ಚುಲಿ ಇವಾಗ ಮತ್ತೆ ಹೊಸದಾಗಿ ರೆಡಿ ಮಾಡಿರೋದು. ಇದು ಒಂದು ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಜನ ಅಂದರೆ ತುಂಬ ಟೂರಿಸ್ಟ್ ಎಲ್ಲ ಬರ್ತಾರೆ. ಸೊ ಬಸವಣ್ಣಂದು ಸ್ಮಾರಕ ಕೂಡ ಒಂದಿದೆ, ಅದು ಆದರೆ ಆದಷ್ಟು ನಾನು ವಿಡಿಯೋ ಮಾಡ್ತೀನಿ. ಸೊ ಜಾತ್ರೆ ಅಲ್ವಾ, ಆನೆನೂ ಕರೆಸಿದ್ರು, ಆನೆ ಮೆರವಣಿಗೆ ಎಲ್ಲ ಮಾಡಿದ್ರು. ಸೊ ಆನೆ ಮೆರವಣಿಗೆ ಒಂಥರ ಖುಷಿ ಆಯಿತು ನೋಡೋಕ್ಕೆ. ಇದೇ ಒಂಥರ ಮಕ್ಕಳಿಗೆ ಇಷ್ಟ ಆಗೋ ಒಂದು ಸೆಗ್ಮೆಂಟು. ಸೊ ಇವಳಿದ್ದಾಳಲ್ಲ, ಇವಳು ನನ್ನ ಸಿಸ್ಟರ್ ಮಗಳು. ಇದೆಲ್ಲ ನನ್ನ ಫ್ಯಾಮಿಲಿ ಮುಂದೆ ಹೋಗ್ತಾ ಇರೋದು. ಸೊ ಮುಂದೆ ಲೈಕ್ ನಿಮಗೆ ತೋರಿಸ್ತೀನಿ ಯಾರ್ಯಾರು ಏನೇನು ಆಗಬೇಕು ನನಗೆ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದುಬಿಟ್ಟು ಟೆಂಪಲ್ ಒಳಗಡೆ ಎಂಟ್ರೆನ್ಸ್ ಅಂದರೆ ಗರ್ಭಗುಡಿ ಒಳಗಡೆ ಹೋಗೋದಿದು. ಗರ್ಭಗುಡಿ ಒಳಗಡೆ ಹೋದರೆ ಇಲ್ಲಿ ಆ್ಯಕ್ಚುಲಿ ತುಂಬ ಹೆವಿ ಕ್ರೌಡ್ ಇತ್ತು. ಪಾಪ ಪೊಲೀಸ್ ಅವರೇ ಮಾಡಿಕೊಟ್ರು ವಿಡಿಯೋ ನನಗೆ, ನಾನೇ ಮಾಡಿಕೊಡ್ತೀನಿ ಕೊಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದು ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ಸ್ಟಿಲ್ ಲೈಕ್ ಬಂದಿರೋದೇ ದೇವಸ್ಥಾನ ತೋರ್ಸೋಕ್ಕೆ, ದೇವ್ರನ್ನೇ ತೋರಿಸಿಲ್ಲ ಅಂದರೆ ಹೇಗೆ ಅಂತ ನಾನು ಕ್ಲಿಪ್ ಹಾಕಿದ್ದೀನಿ. ಸೊ ಇದು ನಮ್ಮ ಮಮ್ಮಿ, ಇದು ನನ್ನ ಸಿಸ್ಟರ್ ಮಗಳು. ಆಬ್ವಿಯಸ್ಲಿ ಯಾವಾಗಲೇ ಹೇಳಿದ್ದೀನಿ. ಸೊ ಏನೋ ಕತೆ ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ನೋಡಿದ್ರೆ ಇದು ನಮ್ಮ ಲೈಕ್ ಟೆಂಪಲ್ ಇದೆಯಲ್ಲ, ಟೆಂಪಲಿಂದ ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ನೀರಿಂದು ಲೈಕ್ ಹೊಂಡ, ಬಾವಿ ಏನು ಕರೀತೀರ ಆ ಥರ ಎಲ್ಲ ಇದೆ. ಸೊ ನೋಡ್ಬೋದು. ಇವಾಗ ಅಷ್ಟೊಂದು ವಾಟರ್ ಇಲ್ಲ, ಮುಂಚೆ ಎಲ್ಲ ತುಂಬ ವಾಟರ್ ಇರ್ತಾಯಿತ್ತು. ನಂಗೆ ಗೊತ್ತಿಲ್ಲ ಏನು ರೀಸನ್ ಅಂತ ಕ್ಲೋಸು ಮಾಡಿದ್ದಾರೆ. ಇವನು ನಮ್ಮ ಸಿಸ್ಟರ್ ಮಗ. ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಮಮ್ಮಿ ಇದು. ಇವಳು ನಮ್ಮ ಸಿಸ್ಟರ್, ಸೆಕೆಂಡ್ ಸಿಸ್ಟರ್. ಇವಳು ನಮ್ಮ ಚಿಕ್ಕಮ್ಮನ ಮಗಳು. ಇವಳು ನನ್ನ ಸಿಸ್ಟರೇ, ಸ್ವಂತ ಸಿಸ್ಟರು. ಇವಳು ನಮ್ಮ ಚಿಕ್ಕಮ್ಮನ ಮಗಳು ಮತ್ತು ನನ್ನ ಸಿಸ್ಟರ್ ಮಗಳು. ಸೊ ಇವಳು 3ನೇದವಳು. ಅವನು ನಿಂತಿರೋನು ಬಂದುಬಿಟ್ಟು ನಮ್ಮ ಸಿಸ್ಟರ್ 2ನೇ ಮಗ. ಅಲ್ಲಿ ಹಿಂದೆ ಇಬ್ಬರು ನಿಂತಿದ್ದಾರಲ್ಲ, ಅವರು ನಮ್ಮ ಚಿಕ್ಕಮ್ಮನ ಮಗಳಿದ್ದಾಳಲ್ಲ, ಅವರಿಬ್ಬರು ಮಕ್ಕಳು. ಸೊ ಇಲ್ಲೆಲ್ಲ ಬೇಗ ಬೇಗ ಮದುವೆ ಮಾಡಿಕೊಡ್ತಾರೆ, ಬೇಗ ಬೇಗ ಮಕ್ಕಳು ಮಾಡ್ಕೊಡ್ತಾರೆ. ಸೊ ಅಷ್ಟೇ.